ನಮಸ್ಕಾರ. ನಾವಿವತ್ತು 10ನೇ ತರಗತಿಯ AT ಪಾಠ ಪುಸ್ತಕದ 5ನೇ ಘಟಕವಾದ ಕರುಣೆಯ ಬೆಳಕು ಅನ್ನುವುದರ ಮೊದಲನೆಯ ಪಾಠವಾದಂತಹ ಮೂಸಜ್ಜ ಅನ್ನುವಂತಹ ಪಾಠವನ್ನು ನೋಡುವ. ಪಾಠದ ಕಡೆಗೆ ಗಮನ ಕೊಡುವುದಕ್ಕಿಂತ ಮೊದಲು ಪಾಠ ಬರೆದಿರುವಂತಹ ಲೇಖಕರನ್ನೊಮ್ಮೆ ಪರಿಚಯ ಮಾಡಿಕೊಳ್ಳೋಣ. ಸಂವೇದನಾಶೀಲ ಬರಹಗಾರರಲ್ಲಿ ಮೊಹಮ್ಮದ್ ಕುಳಾಯಿ ಅವರು ಒಬ್ಬರು. ಗುಲಾಂ ಬ್ಯಾರಿ ಮತ್ತು ಬಿಫಾತುಮಾ ದಂಪತಿಯ ಪುತ್ರನಾಗಿ ಇವರು ಮಂಗಳೂರಿನ ಕುಳಾಯಿ ಎಂಬಲ್ಲಿ 5/10/1960 ಜನಿಸಿದರು. ಕುಚ್ಚಿಕಾಡಿನ ಕಪ್ಪು ಹುಡುಗ, ಕದನ ಕುತೂಹಲ, ನನ್ನ ಇನ್ನಷ್ಟು ಕಥೆಗಳು ಇವರ ಕಥಾ ಸಂಕಲನಗಳು. ರಂಗನೋ ಮಲೆಮಂಗನೋ, ಮಿತ್ತಬೆಲ್ ಯಮುನಕ ಎಂಬ ತುಳು ಕಾದಂಬರಿಗಳನ್ನು ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಟರ್ನಾಲ್ ಮತ್ತು ಅರೇಬಿಯನ್ ನೈಟ್ಸ್ ಕಥೆಗಳು ಬ್ಯಾರಿ ಭಾಷೆಯಲ್ಲಿ ಇವರು ಬರೆದ ಕೃತಿಗಳಾಗಿವೆ. ಪ್ರಕೃತ ವಾರ್ತಾಭಾರತಿ ಪತ್ರಿಕೆಯ ಸಂಪಾದಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅನುವಾದ ಪ್ರಶಸ್ತಿ, ಪಿ ಲಂಕೇಶ್ ಪ್ರಶಸ್ತಿ, ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಅನೇಕ ಪ್ರಶಸ್ತಿಗಳು ಇವರ ಸಾಹಿತ್ಯಕ್ಕೆ ಸಂದ ಮನ್ನಣೆಗಳಾಗಿವೆ. ಅನೇಕ ಸಂಘ ಸಂಸ್ಥೆಗಳು ಶ್ರೀ ಮೊಹಮ್ಮದ್ ಕುಳಾಯಿ ಅವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿವೆ. ಮೂಸಜ್ಜ ಎಂಬ ಕಥೆಯನ್ನು ಮೊಹಮ್ಮದ್ ಕುಳಾಯಿ ಅವರ ಕದನ ಕುತೂಹಲ ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮೂಸಜ್ಜ ಅನ್ನುವಂಥದ್ದು ಒಂದು ಸುಂದರವಾದಂತಹ ಕಥೆ. ಮನುಷ್ಯನಲ್ಲಿ ಮಾನವೀಯತೆ ಅನ್ನುವಂಥದ್ದು ಇರುವ ಹಾಗೆ ಪ್ರಾಣಿಗಳಲ್ಲಿಯೂ ಇವೆ ಎಂಬುದನ್ನು ಈ ಕಥೆ ನಮಗೆ ತಿಳಿಸಿಕೊಡುತ್ತದೆ. ಮೂಕ ಪ್ರಾಣಿಗಳು ಕೂಡ ಮನುಷ್ಯರ ಹಾಗೆ ಕರುಣೆ, ಪ್ರೀತಿ, ದಯೆ ಮುಂತಾದವುಗಳನ್ನು ಹೊಂದಿಕೊಂಡು ಉತ್ತಮ ಸಂವೇದನೆಗಳು ಇರುವಂತಹ ಜೀವಿಗಳು ಮನುಷ್ಯರ ಹಾಗೆ ಎಂಬುದಾಗಿ ತಿಳಿಸಿಕೊಡುವಂತಹ ಪಾಠ ಆಗಿದೆ. ಪಾಠದ ಕಡೆಗೆ ಗಮನ ಕೊಡುವ. ಮೂಸಜ್ಜ. ಕತ್ತಲಾದ ಮೇಲೆ ಮನೆಯಿಂದ ಹೊರಗೆ ಹೋಗಬಾರದು. ಎಲ್ಲಿಯಾದರೂ ದಾರಿಯಲ್ಲಿ ಬಿದ್ದು ಬಿಟ್ಟರೆ ಮತ್ತೆ ಯಾರು ನಿಮ್ಮನ್ನು ನೋಡುವುದು? ಮನೆಯಿಂದ ಮಸೀದಿಗಿರುವುದು 1 ಫರ್ಲಾಂಗ್ ದೂರ ದಾರಿ. ಬಾಂಗ್ ಕಿವಿಗೆ ಬಿದ್ದ ಮೇಲೆ ಮಸೀದಿಗೆ ಹೋಗದಿರುವುದಾದರೂ ಹೀಗೆ. ಮೇಲೆ ಮೂಸಜ್ಜನನ್ನು ಬೈತಾ ಇದ್ದಾರೆ. ಕತ್ತಲಾದ ಮೇಲೆ ಮನೆಯಿಂದ ಹೊರಗೆ ಹೋಗಬಾರದು. ಸಂಜೆಯ ಸಮಯ ಅಲ್ವಾ, ಮಸೀದಿಗೆ ಹೋಗುವಂತಹ ಸಮಯದಲ್ಲಿ ಮನೆಯವರು ಬೈತಾ ಇದ್ದಾರೆ. ಕತ್ತಲಾದ ಮೇಲೆ ಮನೆಯಿಂದ ಹೊರಗೆ ಹೋಗಬಾರದು. ಎಲ್ಲಿಯಾದರೂ ದಾರಿಯಲ್ಲಿ ಬಿದ್ದು ಬಿಟ್ಟರೆ, ಎಲ್ಲಿಯಾದರೂ ದಾರಿಯಲ್ಲಿ ಹೋಗುವಾಗ ಬಿದ್ದು ಬಿಟ್ರೆ ಮತ್ತೆ ಯಾರು ನಿಮ್ಮನ್ನು ನೋಡುವುದು? ಮತ್ತೆ ನಿಮ್ಮನ್ನು ಯಾರಿದ್ದಾರೆ ನೋಡಿಕೊಳ್ಳುವುದಕ್ಕೆ? ಮಸೀದಿಯಿಂದ ಮನೆಗಿರುವಂತಹ ದೂರ 1 ಫರ್ಲಾಂಗ್. ಬಾಂಗ್ ಕಿವಿಗೆ ಬಿದ್ದ ಮೇಲೆ ಮಸೀದಿಗೆ ಹೋಗದಿರುವುದಾದರೂ ಹೇಗೆ? ಬಾಂಗ್ ಕಿವಿಗೆ ಬಿದ್ದ ಕೂಡಲೇ ಆಮೇಲೆ ಪ್ರಾರ್ಥನೆಗೋಸ್ಕರವಾಗಿ ಮಸೀದಿಗೆ ಹೋಗಬೇಕು. ಹಾಗಾಗಿ ಅದನ್ನು ಕೇಳಿದ ಮೇಲೆ ಮನೆಯಲ್ಲಿ ಹಾಗೆ ಕೂತ್ಕೊಳ್ಳಿಕ್ಕಾಗ್ತದಾ? ಅದು ಸಾಧ್ಯವೇ ನನ್ನಿಂದ? ಅದು ನನ್ನಿಂದ ಸಾಧ್ಯ ಇದೆಯಾ? ತಾನು ಜೀವನದ ಉದ್ದಕ್ಕೂ ಪಾಲಿಸಿಕೊಂಡು ಬಂದದ್ದು ಅಂದರೆ ಜೀವನದ ಅಲ್ಲೇ ನಾನೇನು ಪ್ರಾರಂಭಿಸಿದ್ದೇನೋ ಆ ಒಂದು ಒಳ್ಳೆಯ ಆಚರಣೆ, ಮಸೀದಿಗೆ ಹೋಗುವಂತಹ ಒಂದು ಪದ್ಧತಿ ಏನಿದೆಯೋ ಅದು ಜೀವನದುದ್ದಕ್ಕೂ ಬುದ್ಧಿ ತಿಳಿವಳಿಕೆ ಬಂದ ಮೇಲೆ ಅಲ್ಲಿಂದ ಇಲ್ಲಿಯ ತನಕ ಪಾಲಿಸಿಕೊಂಡು ಬಂದಿರುವಂತಹ ಒಂದು ವಿಷಯ ಆಗಿದೆ, ಜೀವನದ ರೀತಿಯಾಗಿದೆ ಮಸೀದಿಗೆ ಹೋಗುವಂಥದ್ದು. ಈ ಕಾಲಲ್ಲಿ ಶಕ್ತಿ ಇರುವ ತನಕ ಯಾರು ತಡೆದರೂ ಹೋಗುವುದೇ? ಈ ಕಾಲಲ್ಲಿ ನಡೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಇರುವಷ್ಟು ಸಮಯ ನಾನು ಹೋಗುವುದೇ, ಅದು ಯಾರು ತಡೆದರೂ ಸಾಧ್ಯ ಇಲ್ಲ, ನಾನು ಮಸೀದಿಗೆ ಹೋಗುತ್ತೇನೆ ಎಂಬುದಾಗಿ ಮೂಸಜ್ಜ ಲುಂಗಿಯನ್ನು ಗಟ್ಟಿಯಾಗಿ ಕಟ್ಟಿಕೊಂಡವರೇ ಗೋಡೆಯಲ್ಲಿದ್ದ ಅಂಗಿ ಹಾಕಿಕೊಳ್ಳುತ್ತಾ ಕಿಟಕಿಯಲ್ಲಿ ಒಮ್ಮೆ ಇಣುಕಿದರು. ಹೀಗಾಗಿ ಒಳಗಿನಿಂದ ಪತ್ನಿಯ ಮಾತು ಕೇಳಿಸಿಕೊಂಡರೂ ಅದನ್ನು ಕೇಳಿಸಿಕೊಳ್ಳದವನಂತೆ ಮೂಸಜ್ಜ ಏನ್ ಮಾಡಿದ್ದು? ಲುಂಗಿಯನ್ನು ಗಟ್ಟಿಯಾಗಿ ಕಟ್ಟಿಕೊಂಡು ಬಟ್ಟೆಯನ್ನು ಸರಿಯಾಗಿ ಉಟ್ಟುಕೊಂಡು ಗೋಡೆಯಲ್ಲಿ ಹಾಕಿದ್ದಂತಹ ಅಂಗಿಯನ್ನು ಮೈಗೆ ಹಾಕಿಕೊಂಡು ಒಮ್ಮೆ ಕಿಟಕಿಯನ್ನು ತೆರೆದು ಇಣುಕಿ ನೋಡುತ್ತಾರೆ, ಬಗ್ಗಿ ನೋಡುತ್ತಾರೆ. ಪಕ್ಕದ ಮನೆಯ ಪಗಾರದಲ್ಲಿ ಕುಳಿತು ತನ್ನತ್ತಲೇ ನೋಡುತ್ತಿತ್ತು ನಾಯಿ.
ಪಕ್ಕದ ಮನೆಯ ಪಗಾರದಲ್ಲಿ, ಪಗಾರ ಅಂತ ಹೇಳಿದ್ರೆ ಗೋಡೆ ಎಂಬುದಾಗಿ ಅರ್ಥ. ಗೋಡೆಯಲ್ಲಿ ಕುಳಿತುಕೊಂಡು ಮೂಸಜ್ಜನನ್ನೇ ಒಂದು ನಾಯಿ ನೋಡುತ್ತಾ ಇದೆ. ಅವರನ್ನು ಕಾಣುತ್ತಲೇ ಅದು ಒಮ್ಮೆ ಎದ್ದು ನಿಂತು ಬಾಲ ಅಲ್ಲಾಡಿಸಿತು. ಮೂಕ ಪ್ರಾಣಿಯಾದಂತಹ ನಾಯಿ ಮೂಸಜ್ಜನನ್ನು ಕಂಡು ಏನು ಮಾಡ್ತದೆ, ಗೋಡೆಯಲ್ಲೇ ಒಮ್ಮೆ ಕುಳಿತಲ್ಲಿಂದಲೇ ಎದ್ದು ನಿಂತು ಬಾಲ ಅಲ್ಲಾಡಿಸಿತು. ತನ್ನ ಪರಿಚಯವನ್ನು, ತನ್ನ ಪ್ರೀತಿಯನ್ನು ಬಾಲ ಅಲ್ಲಾಡಿಸುವುದರ ಮೂಲಕ ನಾಯಿ ಮೂಸಜ್ಜನಿಗೆ ತಿಳಿಸ್ತದೆ. ತಲೆ ಕೊಡವಿ ಕಿವಿಯನ್ನು ಹೊಡೆದುಕೊಳ್ಳುತ್ತಾ ಪಟಪಟ ಶಬ್ದ ಮಾಡಿತು. ತಲೆಯನ್ನು ಕೊಡವಿಕೊಂಡು ಕಿವಿಯನ್ನು ಪಟಪಟ ಶಬ್ದ ಮಾಡುತ್ತಂದ್ರೆ ಬಾಯಿ ಬರದಂತಹ ಮೂಕ ಪ್ರಾಣಿ ಅದು ತನ್ನ ಆಂಗ್ಯ ಭಾಷೆಯಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸ್ತದೆ. ಮಸೀದಿಯಿಂದ ಬಾಂಗ್ ಮೊಳಗಿತು. ಮಸೀದಿಯಿಂದ ಬಾಂಗಿನ ಶಬ್ದ ಕೇಳ್ತಾ ಇದೆ. ಮೂಸಜ್ಜ ತಲೆಗೆ ಬಿಳಿ ಮುಂಡಾಸು ಸುತ್ತಿ ತಮ್ಮ ಕೋಲು ಹಿಡಿದು ಹೊರಟರು. ಮೂಸಜ್ಜ ಅನ್ನುವ ಹೆಸರಿನಲ್ಲಿ ಅವರೊಬ್ಬ ಅಜ್ಜ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ತನ್ನ ಕೋಲು, ಪ್ರಾಯ ಆದಾಗ ಮೂರನೆಯ ಕಾಲಿನ ರೂಪದಲ್ಲಿ ಯಾವುದು ಕೋಲು ಬರ್ತದೆ ಅಲ್ವಾ, ಈ ಕೋಲನ್ನು ಊರಿಕೊಂಡು ಮೂಸಜ್ಜ ಹೊರಗಡೆ ಬರ್ತಾರೆ. ಒಮ್ಮೆ ಹೇಳಿದ್ದು ಕೇಳಿಸಲಿಲ್ಲವೇ, ಕತ್ತಲಾದ ಮೇಲೆ ಮನೆಯಿಂದ ಹೊರಗೆ ಹೋಗಬಾರದು ಅಂತ. ಕೈಕಾಲು ಬಿದ್ದರೆ ಯಾರು ಅನುಭವಿಸುವುದು? ಹೆಂಡತಿ ಬೆನ್ನಲ್ಲೇ ವಟಗುಟ್ಟುತ್ತಿದ್ದರೂ ಮೂಸಜ್ಜ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಒಮ್ಮೆ ಹೇಳಿದ್ದು ಕೇಳಿಸಲಿಲ್ಲವೇ, ಇದಕ್ಕಿಂತ ಮೊದಲು ವಾರ್ನಿಂಗ್ ಕೊಟ್ಟಿದ್ದಾರೆ ಮೂಸಜ್ಜನ ಹೆಂಡತಿ. ಹಾಗಾಗಿ ಪುನಃ ಮೂಸಜ್ಜ ಹೊರಗೆ ಇಳಿಯುವಾಗ ಬೆನ್ನ ಹಿಂದಿನಿಂದ ಹೆಂಡತಿ ಹೇಳ್ತಾ ಇದ್ದಾರೆ, ಒಮ್ಮೆ ಹೇಳಿದ್ದು ಕೇಳಿಸ್ಲಿಲ್ವಾ, ಕತ್ತಲಾದ ಮೇಲೆ, ಕತ್ತಲಾವರಿಸ್ತಾ ಇದೆ ಅಂದ ಮೇಲೆ ಮನೆಯಿಂದ ಹೊರಗೆ ಹೋಗಬಾರದು ಅಂತ ಹೇಳಿದರೆ ಕೇಳುವುದಿಲ್ವ ನಿಮಗೆ? ಕೈಕಾಲು ಬಿದ್ದರೆ, ಒಂದು ವೇಳೆ ಎಡವಿ ಬಿದ್ದರೆ, ಮತ್ತೇನಾದರೂ ಸಮಸ್ಯೆ ಉಂಟಾದರೆ ಯಾರು ಅನುಭವಿಸುವುದು? ಹೆಂಡತಿ ಹಿಂದಿನಿಂದಲೇ ಒಟಗುಟ್ಟುತ್ತಿದ್ದರು, ಹಿಂದಿನಿಂದಲೇ ಬೈತಾ ಇದ್ದಾರೆ. ಇದನ್ನು ಮೂಸಜ್ಜ ಕೇಳಿಸಿಕೊಳ್ಳಲಿಲ್ಲ. ನೀನೇನು ನನ್ನನ್ನು ನೋಡಬೇಡ ಎಂದು ತಮ್ಮಷ್ಟಕ್ಕೆ ಅಂದುಕೊಳ್ಳುತ್ತಾ ಚಪ್ಪಲಿ ಮೆಟ್ಟಿಳಿದರು. ನೀನೇನು ನನ್ನನ್ನು ನೋಡಬೇಡ. ಹೆಂಡತಿಯಲ್ಲೇ ಮೂಸಜ್ಜ ಹೇಳಿದ, ನೀನೇನು ಬಿದ್ದರೂ ಎದ್ದರೂ ನೀನು ನನ್ನನ್ನು ನೋಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಎಂಬುದಾಗಿ ತನ್ನಲ್ಲಿ ಸ್ವಗತವಾಗಿ ಹೇಳುತ್ತಾ ಚಪ್ಪಲಿ ಹಾಕಿಕೊಂಡು ಮೂಸಜ್ಜ ಹೊರಗಡೆ ಹೊರಡ್ತಾರೆ. ಮೂಸಜ್ಜನನ್ನು ನೋಡುತ್ತಲೇ ನಾಯಿ ಪಗಾರದಿಂದ ದೊಪ್ಪನೆ ಕೆಳಗೆ ಜಿಗಿಯಿತು. ಮೂಸಜ್ಜ ಮನೆಯಿಂದ ಹೊರಗೆ ಬಂದದ್ದನ್ನು ಕಂಡ ಕೂಡಲೇ ನಾಯಿ ಪಗಾರದಿಂದ, ಗೋಡೆಯಿಂದ ದೊಪ್ಪನೆ ಕೆಳಗೆ ಜಿಗಿಯುತ್ತದೆ. ಒಮ್ಮೆ 4 ಹೆಜ್ಜೆ ಮುಂದಕ್ಕೆ, ಒಮ್ಮೆ 4 ಹೆಜ್ಜೆ ಹಿಂದಕ್ಕೆ, ಕಾವಲುಗಾರನಂತೆ ಅದು ಅವರ ಜೊತೆಯಲ್ಲೇ ನಡೆಯಿತು. ಒಮ್ಮೆ 4 ಹೆಜ್ಜೆ ಮುಂದೆ ಅಂದರೆ ಮೂಸಜ್ಜ ನಡೆಯುವಾಗ ಮೂಸಜ್ಜನ ಮುಂದೆ ಒಮ್ಮೆ ನಡೆಯುತ್ತದೆ, ಪುನಃ ಅವರ ಹಿಂದೆ. ಹೇಗೆ ನಡೆಯುತ್ತಾ ಇದೆ ಅಂತ ಹೇಳಿದರೆ ಕಾವಲುಗಾರನ ಹಾಗೆ ಮೂಸಜ್ಜನಿಗೆ ಕಾವಲಾಗಿ ಮೂಸಜ್ಜನ ಹಿಂದೆ ಮುಂದೆ ನಡೆಯುತ್ತಾ ಇದೆ. ಇಲ್ಲಿ ವಿರೋಧಾಭಾಸ ಅಂತ ಹೇಳಿದರೆ ಮುಸ್ಲಿಂ ಸಮುದಾಯಕ್ಕೂ ಮತ್ತು ನಾಯಿ ಅಲ್ವಾ ಎಂಥದ್ದು ಮುಟ್ಟಬಾರದು, ನಿಷಿದ್ಧ ಅನ್ನುವಂತಹ ಒಂದು ಭಾವನೆ ಇದೆ. ಹಾಗಿದ್ದು ಕೂಡ ಇಲ್ಲಿ ನಾಯಿ ಅದನ್ನು ಅರಿತುಕೊಂಡೇ ಮೂಸಜ್ಜನ ಸಮೀಪದಿಂದ ಹತ್ತಿರವಾಗದೆ ಒಂದಷ್ಟು ದೂರದಲ್ಲಿ ಅವರ ಹಿಂದೆ ಮುಂದೆ ಕಾವಲುಗಾರನ ಹಾಗೆ ನಡೆಯುತ್ತಾ ಇದೆ. ಇದು ಯಾವಾಗಿಂದ ಪ್ರಾರಂಭ ಎಂಬುದನ್ನು ನೆಕ್ಸ್ಟ್ ಹೇಳ್ತಾರೆ. ವರ್ಷದ ಹಿಂದೆ ಒಂದು ಸಂಜೆ ಹೀಗೆ ಮಸೀದಿಗೆ ಹೋಗುತ್ತಿದ್ದಾಗ ಈ ಬೀದಿ ನಾಯಿ ಅವರಿಗೆ ದೊತ್ತೆಂದು ಎದುರಾಗಿತ್ತು. ವರ್ಷದ ಹಿಂದೆ, ಒಂದು ವರ್ಷಗಳ ಹಿಂದೆ ಒಂದು ಸಂಜೆ ಇದೇ ರೀತಿಯಲ್ಲಿ ಮೂಸಜ್ಜ ಯಾವತ್ತಿನ ಹಾಗೆ ಮಸೀದಿಗೆ ಪ್ರಾರ್ಥನೆಗೆ ಹೋಗುವಂತಹ ಸಮಯ. ಅಂತಹ ಸಂದರ್ಭದಲ್ಲಿ ಈ ನಾಯಿ ಅವರಿಗೆ ಎದುರಾಗ್ತದೆ. ಮಧುಮೇಹ ರೋಗಿಯಾಗಿದ್ದಂತಹ, ಶುಗರ್ ಗೊತ್ತಿದೆಲ್ಲ, ಶುಗರ್ ಪೇಷಂಟ್, ಮಧುಮೇಹ ರೋಗಿಯಾಗಿದ್ದಂತಹ ಮೂಸಜ್ಜ ಮನೆಯಿಂದ ಏನು ಮಾಡಿದ್ದಾರೆ, ಕದ್ದು ತಂದಂತಹ ಮಾಲ್ಪುರಿಯನ್ನು ತುಂಡು ತುಂಡಾಗಿ ಬಾಯಿಗೆ ಹಾಕಿ ಮೆಲ್ಲುತ್ತಾ ನಡೆಯುತ್ತಿದ್ದರು. ಅಂದರೆ ಮಧುಮೇಹ ರೋಗಿಗಳಿಗೆ ಸಿಹಿಯಾದ ಆಹಾರ ವಸ್ತುಗಳನ್ನು ಸೇವಿಸುವ ಹಾಗಿಲ್ಲ ಅಲ್ವಾ. ಸಿಹಿಯಾದದ್ದನ್ನು ಸೇವಿಸಿದರೆ ಏನಾಗ್ಬೋದು, ಮತ್ತಷ್ಟು ಮಧುಮೇಹ ಜಾಸ್ತಿ ಆಗ್ಬೋದು. ಹಾಗಿರುವಾಗ ಇಲ್ಲಿ ಮನೆಯಲ್ಲಿ ಇವರಿಗೆ ನಿಯಂತ್ರಣ ಹೇರಿದ್ದಾರೆ, ಅಂದರೆ ಸಿಹಿಯಾದ ವಸ್ತುವನ್ನು ಕೊಡುವುದಿಲ್ಲ. ಹಾಗಿರುವಾಗ ನಮ್ಮ ಮೂಸಜ್ಜ ಏನು ಮಾಡಿದ್ದಾರೆ, ಅವರಿಗೆ ಸಿಹಿಯಾದ ವಸ್ತುಗಳು ಅಂತ ಹೇಳಿದರೆ, ಸಿಹಿ ತಿಂಡಿ ಅಂತ ಹೇಳಿದ್ರೆ ತುಂಬ ಇಷ್ಟ. ಹಾಗಾಗಿ ಮನೆಯಿಂದ
ಮಾಲ್ಪುರಿಯನ್ನು ಕದ್ದು ತಂದಿದ್ದಾರೆ. ಯಾರಿಗೂ ಗೊತ್ತಾಗದ ಹಾಗೆ, ಮನೆಯವರಿಗೆ ಗೊತ್ತಾಗದ ಹಾಗೆ ಮಸೀದಿಗೆ ಹೋಗುವಾಗ ತಕೊಂಡು ಬಂದಿದ್ದಾರೆ. ಅದನ್ನು ತುಂಡು ತುಂಡಾಗಿ ಬಾಯಿಗೆ ಹಾಕಿ ಮೆಲ್ಲುತ್ತಾ, ಅದನ್ನು ಸಣ್ಣ ಸಣ್ಣ ಪೀಸಾಗಿ ಹಾಕುತ್ತಾ ಬಾಯಿಗೆ ಹಾಕುತ್ತಾ ಮೆಲ್ಲ ನಡೆಯುತ್ತಿದ್ದಾಗ ನಾಯಿ ಅವರ ಹಿಂದೆ ಹಿಂದೆ ಬರುತ್ತಿರುವುದು ಕಂಡು ಭಯದಿಂದ ನಡುಗಿದ್ದರು. ಈ ನಾಯಿ ಏನು ಮಾಡಿದೆ, ಇವರ ಕೈಯಲ್ಲಿದ್ದಂತಹ ಮಾಲ್ಪುರಿಯನ್ನು ಕಂಡು ಇವರ ಹತ್ತಿರಕ್ಕೆ ಬಂದಿದೆ, ಹಿಂದೆ ಹಿಂದೆ ಬರ್ತಾ ಇದೆ. ಹೀಗೆ ಬರುತ್ತಿರುವಾಗ ನಮ್ಮ ಮೂಸಜ್ಜನಿಗೆ ಭಯ ಆಗ್ತಾ ಇದೆ, ಭಯದಿಂದ ನಡುಗುತ್ತಾ ಇದ್ದಾರೆ, ಕೈಕಾಲು ನಡುಗ್ತಾ ಇದೆ. ಚೂಚು ಹೋ ಹೋ ಎನ್ನುತ್ತಾ ಸಣ್ಣ ಪುಟ್ಟ ಕಲ್ಲುಗಳನ್ನು ಇಕ್ಕಿ ಬೀಸಟರು, ಕೈಯಲ್ಲಿದ್ದ ಕೋಲು ತೋರಿಸಿ ಬೆದರಿಸಿದರು. ನಾಯಿ ಬೆನ್ನು ಬಿಟ್ಟಿರಲಿಲ್ಲ. ನಾಯಿಯನ್ನು ಓಡಿಸುವುದಕ್ಕೋಸ್ಕರವಾಗಿ ಬಾಯಲ್ಲಿ ಶಬ್ದವನ್ನು ಎಬ್ಬಿಸ್ತಾರೆ. ಸಣ್ಣ ಪುಟ್ಟ ಕಲ್ಲನ್ನು ಬಿಸಾಡಿದ್ರು, ಆಗಿದ್ರು ಏನಾಯಿತು, ಕೋಲು ತೋರಿಸಿದ್ರು ಕೂಡ ಬೆದರಿಸಿದರು. ನಾಯಿ ಬೆನ್ನು ಬಿಟ್ಟಿರಲಿಲ್ಲ. ನಾಯಿ ಏನು ಮಾಡಲಿಲ್ಲ, ಮೂಸಜ್ಜನನ್ನು ಬಿಟ್ಟು ಹೋಗಲಿಲ್ಲ, ಮೂಸಜ್ಜನ ಹಿಂದೆ ಇದೆ. ಕೊನೆಗೆ ಯಾವ ಪರಿಹಾರವೂ ಕಾಣದೆ ಕೈಯಲ್ಲಿದ್ದ ಮಾಲ್ಪುರಿಯನ್ನು ಅದರತ್ತ ಬಿಸಿಡು ದೊಡ್ಡ ಹೆಜ್ಜೆ ಹಾಕಿ ಮಸೀದಿ ತಲುಪಿದಾಗ ಅವರು ಬೆವೆತು ಒದ್ದೆಯಾಗಿದ್ದರು. ಹೇಗೋ ಕಲ್ಲು ಬಿಸಾಡಿದ್ರು, ಕೋಲಲ್ಲಿ ಹೆದರಿಸಿದ್ರು, ಬಾಯಲ್ಲಿ ಶಬ್ದ ಎಬ್ಬಿಸಿದ್ರು ಕೂಡ ನಾಯಿ ಹೋಗುವುದಿಲ್ಲ. ಕೊನೆಗೆ ಒಂದೇ ಒಂದು ಪರಿಹಾರ ಎಂಬುದಾಗಿ ತಿಳಿದುಕೊಂಡು ತಾನು ತಿನ್ನುವುದಕ್ಕಾಗಿ ತಂದಿದ್ದಂತಹ ಮಾಲ್ಪುರಿಯನ್ನು ನಾಯಿಯತ್ತ ಬಿಸಾಡ್ತಾರೆ. ದೊಡ್ಡ ಹೆಜ್ಜೆ ಹಾಕಿ ವೇಗವಾಗಿ ಮಸೀದಿಗೆ ತಲುಪ್ತಾರೆ. ಹೀಗೆ ತಲುಪಿದಾಗ ಅವರು ಬೆವೆತು ಹೋಗಿದ್ದರು. ಭಯದಿಂದಲೂ ಆಯಾಸದಿಂದಲೂ ನಮ್ಮ ಮೂಸಜ್ಜ ಬೆವರಿನಲ್ಲಿ ಮುದ್ದೆಯಾಗಿದ್ದಾರೆ. ಅಂದಿನಿಂದ ಈ ನಾಯಿಯ ನಂಟು ಮೂಸಜ್ಜನಿಗೆ. ಆವತ್ತಿನಿಂದ ಅಂದರೆ ಮೂಸಜ್ಜ ಯಾವಾಗ ನಾಯಿಗೆ ಮಾಲ್ಪುರಿಯನ್ನು ಕೊಟ್ಟರೋ, ಆ ಸಿಹಿ ತಿಂಡಿಯನ್ನು ಕೊಟ್ಟರೋ, ಅಲ್ಲಿನಿಂದ ಆ ನಾಯಿ, ಬೀದಿ ನಾಯಿ ಮೂಸಜ್ಜನ ಜೊತೆ ಒಂದು ರೀತಿಯ ನಂಟು, ಗೆಳೆತನವನ್ನು, ಸಂಬಂಧವನ್ನು ಇಟ್ಟುಕೊಂಡಿದೆ. ಅವರು ದಿನದ 5 ಸಲ ಮಸೀದಿಗೆ ಹೋಗುವಾಗಲೂ ಅವರ ಜೊತೆ ನಾಯಿ ಇರುತ್ತಿತ್ತು. ದಿವಸದಲ್ಲಿ 5 ಸಲ ಮೂಸಜ್ಜ ಮಸೀದಿಗೆ ಹೋಗ್ತಾರೆ. ಹೀಗೆ ಹೋಗುವಾಗ ಮೂಸಜ್ಜನ ಹಿಂದೆ ಮುಂದೆ ಎಂಬುದಾಗಿ ಅವತ್ತಿನ ದಿನದಿಂದ ಇವತ್ತಿನ ತನಕ ನಾಯಿ ಜೊತೆಯಾಗಿ ಇದೆ, ಕೇವಲ ಕಾವಲುಗಾರನಂತೆ. ಆದರೆ ಅದು ಎಂದೂ ಅವರ ಹತ್ತಿರ ಸುಳಿದಿದ್ದಿಲ್ಲ. ಆದರೆ ನಾಯಿ ಅವರ ಹಿಂದೆ ಮುಂದೆ ಇದೆ, ಅಲ್ಪ ದೂರದಲ್ಲೇ ಆಗಿದ್ದರೂ ಕೂಡ ನಾಯಿ ಒಮ್ಮೆಯೂ ಕೂಡ ನಮ್ಮ ಮೂಸಜ್ಜನನ್ನು ಸ್ಪರ್ಶಿಸಿಲ್ಲ, ಮುಟ್ಟಿದ್ದಿಲ್ಲ. ಅದಕ್ಕೂ ಗೊತ್ತು ಮೂಸಜ್ಜನ ಪೈಕಿಯವರು ತನ್ನನ್ನು ಮುಟ್ಟುವುದಿಲ್ಲ ಎಂದು. ಆ ನಾಯಿಗೂ ಕೂಡ ಅಥವಾ ಮೂಕ ಪ್ರಾಣಿಗೂ ಸಹ ಗೊತ್ತಿದೆ, ಮೂಸಜ್ಜನ ಪೈಕಿಯವರು ಅಂದರೆ ಇಸ್ಲಾಂ ಧರ್ಮದವರು ನಾಯಿಯನ್ನು ಮುಟ್ಟುವುದಿಲ್ಲ, ಅಥವಾ ಆ ನಾಯಿಯ ಸಂತಾನವನ್ನು ಅಥವಾ ಆ ಒಂದು ಪ್ರಾಣಿಯನ್ನು ಮುಟ್ಟುವುದಿಲ್ಲ ಎಂಬುದಾಗಿ ಆ ಮೂಕ ಪ್ರಾಣಿಗೂ ಗೊತ್ತಿದೆ ಎಂಬುದಾಗಿ ತಿಳಿಸುತ್ತದೆ. ಪ್ರತಿ ಸಲ ಮಸೀದಿಯಿಂದ ಬಾಂಗ್ ಕೇಳುವಾಗಲೂ ನಾಯಿ ಎಲ್ಲಿದ್ದರೂ ಮನೆಗೆ ಓಡಿ ಬರುತ್ತಿತ್ತು. ಮೂಕ ಪ್ರಾಣಿಯ ಉತ್ತಮ ಗುಣವನ್ನು ನಾವಿಲ್ಲಿ ಕಾಣಬಹುದು. ಪ್ರತಿ ಸಲ ಮಸೀದಿಯಿಂದ ಬಾಂಗ್ ಕೇಳಿದಾಗಲೂ, ಯಾವಾಗ ಮಸೀದಿಯಿಂದ ಬಾಂಗ್ ಕೇಳ್ತದೋ ಅದನ್ನೇ ಕಾದು ನಿಂತ ಹಾಗೆ ಈ ನಾಯಿ ಎಲ್ಲೇ ಇದ್ದರೂ ಕೂಡ ಮೂಸಜ್ಜನ ಮನೆಯ ಹತ್ತಿರಕ್ಕೆ ಬರ್ತದೆ, ಓಡಿಕೊಂಡು ಬರುತ್ತಿತ್ತು. ಮೂಸಜ್ಜ ಹೊರಡುವುದನ್ನೇ ಪಗಾರದಲ್ಲಿ ಕುಳಿತು ಕಾಯುತ್ತಿತ್ತು. ಯಾವಾಗ ಮೂಸಜ್ಜ ಹೊರಗೆ ಬರ್ತಾರೆ, ಯಾವಾಗ ತಾನು ಕಾವಲುಗಾರನಾಗಿ ಹಿಂದೆ ಮುಂದೆ ನಡೆಯುತ್ತೇನೆ, ಯಾವಾಗ ಮೂಸಜ್ಜನ ಮುಖ ನೋಡುತ್ತೇನೆ ಎಂಬುದಾಗಿ ಪಗಾರದಲ್ಲಿ ಕುಳಿತು, ಗೋಡೆಯಲ್ಲಿ ಕುಳಿತು ಈ ನಾಯಿ ಕಾಯ್ತಾ ಇತ್ತು. ಅವರು ಹೊರಟರೆಂದರೆ ಪಕ್ಕನೆ ಪಗಾರದಿಂದ ಜಿಗಿದು, ಯಾವಾಗ ನಮ್ಮ ಮೂಸಜ್ಜ ಹೊರಗಡೆ ಇಳಿತಾರೋ, ಮಸೀದಿಗೆ ಹೋಗುವುದಕ್ಕೆ ತಯಾರಾದರೋ, ಆಗ ಕೂಡಲೇ ಪಗಾರದಿಂದ ಗೋಡೆಯಿಂದ ಕೆಳಗೆ ಜಿಗಿದು ಹಾರಿ ಅವರನ್ನು ತಾನೇ ಮಸೀದಿಗೆ ಕರೆದೊಯ್ಯುವಂತೆ ಹಿಂದೊಮ್ಮೆ ಮುಂದೊಮ್ಮೆ ಸುತ್ತುತ್ತಾ ಸೈನಿಕನಂತೆ ನಡೆಯುತ್ತಿತ್ತು. ತಾನೇ ಅವರನ್ನು ಮಸೀದಿಗೆ ಕರ್ಕೊಂಡು ಹೋಗುವ ರೀತಿಯಲ್ಲಿ ಒಂದು ರೀತಿಯ ಹೆಮ್ಮೆಯ ಅಲ್ಲಿ ಕೆಲಸ ಮಾಡುವಂತೆ, ಕಾವಲುಗಾರನಂತೆ, ಸೈನಿಕನ ಹಾಗೆ ಹಿಂದೆ ಮುಂದೆ ನಡೆಯುತ್ತಾ ಇತ್ತು. ಇದು ಪ್ರತಿದಿನದ ವಾಡಿಕೆ, ಇದು ಪ್ರತಿದಿನದ ರೀತಿ. ಆದರೆ ಮೂಸಜ್ಜನ ನಾಯಿ ಎಂದು ಮಸೀದಿಯ ಒಳಗೆ ಹೋಗಿದ್ದಿಲ್ಲ. ಇಷ್ಟೆಲ್ಲ ಆಗಿದ್ರು ಕೂಡ, ಹಿಂದೆ ಮುಂದೆ ನಡೆಯುತ್ತಾ ಇದ್ರು ಕೂಡ, ಪಗಾರದ ಮೇಲೆ ಕುಳಿತುಕೊಂಡಿದ್ರು ಕೂಡ ಈ ನಾಯಿ ಯಾವತ್ತೂ ಕೂಡ ಮಸೀದಿಯ ಆವರಣ ಗೋಡೆಯೊಳಗೆ ಕೂಡ ಹೋಗಿಲ್ಲ.
ಹೊರಗೆ ಗೇಟಿನ ಬಳಿಯಲ್ಲೇ ನಿಂತು ಎಷ್ಟು ಹೊತ್ತಾದರೂ ಮೂಸಜ್ಜ ಹೊರಗೆ ಬರುವವರೆಗೂ ಕಾದು ಮತ್ತೆ ಅವರು ಮನೆ ತಲುಪುವವರೆಗೂ ಅವರ ಜೊತೆಯಲ್ಲೇ ಇರುತ್ತಿತ್ತು. ಯಾವಾಗ ಅವರು ಮಸೀದಿಯಿಂದ ಹೊರಗೆ ಬರ್ತಾರೆ ಎಂಬುದಾಗಿ ಕಾಯುತ್ತಾ ಎಷ್ಟೇ ಹೊತ್ತಾದರೂ ಕೂಡ ಅವರನ್ನು ಕಾಯುತ್ತಾ ಅಲ್ಲೇ ಕುಳಿತು ಇರುತ್ತಾ ಇತ್ತು. ಅವರು ಹೊರಗೆ ಬಂದ ಕೂಡಲೇ ಕರೆದುಕೊಂಡ ಹೋದ ಅದೇ ರೀತಿಯಲ್ಲಿ ಹಿಂದೆ ಮುಂದೆ ಅನ್ನುವ ಹಾಗೆ ಒಬ್ಬ ಸೈನಿಕನಾಗಿ ಕಾವಲುಗಾರನಾಗಿ ಪುನಃ ಮನೆಗೆ ಕರೆದುಕೊಂಡು ಬರ್ತಾ ಇತ್ತು. ತಲುಪುವವರೆಗೆ ಅವರ ಜೊತೆ ಇರುತ್ತಿತ್ತು. ಅವರು ಮನೆ ತಲುಪುವವರ ಜೊತೆಗೆ ಮೂಸಜ್ಜನಿಗೆ ವಯಸ್ಸು 70 ದಾಟಿತ್ತು. ಈಗ ಅವರ ವಯಸ್ಸು 70 ಕಳೆದಿದೆ. ಜೊತೆಗೆ ಕಾಯಿಲೆ ಬೇರೆ, ಜೊತೆಗೆ ರೋಗಗಳು ಇದೆ. ಬೆತ್ತ ಊರಿ ನಡುಗುತ್ತಾ ನಡೆಯುವವರನ್ನು ಕಂಡರೆ ಎಲ್ಲಿ ಬಿದ್ದು ಬಿಡುತ್ತಾರೋ ಅನ್ನಬೇಕು. 3ನೇ ಕೋಲಾದಂತಹ ಬೆತ್ತವನ್ನು ಹಿಡಿದುಕೊಂಡು ಅವರು ನಡೆಯುವ ರೀತಿಯನ್ನು ನಡೆಯುವುದನ್ನು ಕಾಣುವಾಗ ಎಲ್ಲರಿಗೂ ಅನಿಸದು ಈಗ ಬೀಳ್ತಾರೆ ಅನ್ನಿಸುವ ರೀತಿಯಲ್ಲಿ ಅವರು ನಡೆಯುತ್ತಾ ಇದೆ. ಅದಕ್ಕೆ ಮನೆಯಲ್ಲಿ ಹೆಂಡತಿ ಮಗ ಸೊಸೆ ದಿನ ಪಿರಿಪಿರಿ ಮಾಡುವಂಥದ್ದು. ಅದಕ್ಕೆ ಯಾರು ಮೂಸಜ್ಜನ ಹೆಂಡತಿ, ಮೂಸಜ್ಜನ ಮಗ, ಮೂಸಜ್ಜನ ಮಗನ ಹೆಂಡತಿ, ಹೀಗೆ ಎಲ್ಲರೂ ಕೂಡ ಕಿರಿಕಿರಿ ಮಾಡ್ತಾ ಇದ್ದಾರೆ. ಹೋಗಬೇಡಿ, ಮಸೀದಿಗೆ ಹೋಗಬೇಡಿ ಎಂಬುದಾಗಿ. ಅವರು ಬಿದ್ದು ಎಲ್ಲಿ ಹಾಸಿಗೆ ಹಿಡಿಯುತ್ತಾರೋ ಎಂಬ ಭಯ ಅವರಿಗೆ. ಎಲ್ಲಾದರೂ ಬಿದ್ದು ಬಿಟ್ರೆ ಮತ್ತೆ ಹಾಸಿಗೆ ಹಿಡಿಬೇಕು, ಮಲಗಿದಲ್ಲೇ ಆದರೆ ಅನ್ನುವಂತಹ ಭಯ ಮೂಸಜ್ಜನ ಮನೆಯವರಿಗೆ. ಆದರೆ ಮೂಸಜ್ಜ ಬಹಳ ಶಿಸ್ತಿನ ಮನುಷ್ಯ. ಇವರು ಎಷ್ಟೇ ಹೇಳಿದ್ರು, ಮೂಸಜ್ಜನ ಮನೆಯವರು ಎಷ್ಟೇ ಹೇಳಿದ್ರು ಕೂಡ ಅದನ್ನು ಕೇಳುವವರು ಮೂಸಜ್ಜಲ. ಯಾಕೆ ಅಂತ ಹೇಳಿದ್ರೆ ಅವರು ಒಬ್ಬ ಶಿಸ್ತಿನ ಮನುಷ್ಯ. ಮೇಷ್ಟ್ರು ಆಗಿದ್ದವರು, ಅಧ್ಯಾಪಕ ವೃತ್ತಿಯನ್ನು ಮಾಡಿದ್ದವರು, ಒಳ್ಳೆಯ ಜೀವನ ನಡೆಸಿದವರು, ಉತ್ತಮ ಜೀವನ ನಡೆಸಿದವರು. ಈಗ ಹೆಂಡತಿ ಮಗ ಸೊಸೆ ತನ್ನನ್ನು ಕಡೆಗಣಿಸುತ್ತಿದ್ದಾರೋ ಎಂಬ, ಈಗ ತನ್ನ ಹೆಂಡತಿ ಅದೇ ರೀತಿ ಮಗ ಸೊಸೆ ಇವರೆಲ್ಲ ಪ್ರಾಯ ಆದಾಗ ತನ್ನನ್ನು ಅವಗಣಿಸ್ತಾ ಇದ್ದಾರೆ, ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಮೂಸಜ್ಜನಲ್ಲಿ ಮೂಡಿ ಬರ್ತಾ ಇದೆ. ಸಂಶಯ ಅವರಿಗೆ. ಮಸೀದಿಗೆ ಹೋಗಬಾರದಂತೆ ಹೀಗೆ ಹೇಳಲು ಇವರು ಯಾರು? ಮನಸ್ಸಲ್ಲೇ ಅವರು ಹೇಳಿಕೊಳ್ಳುವಂಥದ್ದು. ಮಸೀದಿಗೆ ಹೋಗಬಾರದಂತೆ, ಪ್ರಾರ್ಥನೆ ಮಾಡುವುದಕ್ಕೆ ಹೋಗಬಾರದಂತೆ ಹೀಗೆ ಹೇಳಲಿಕ್ಕೆ ಇವರು ಯಾರು? ಅಷ್ಟು ಪ್ರೀತಿ ಜವಾಬ್ದಾರಿ ಇದ್ದರೆ 5 ಹೊತ್ತು ನನ್ನನ್ನು ಕರೆದುಕೊಂಡು ಹೋಗಿ ಬರಲಿ. ಅಷ್ಟೂ ಕೂಡ ನನ್ನಲ್ಲಿ ಪ್ರೀತಿ ಇದ್ದರೆ, ಜವಾಬ್ದಾರಿ ಅನ್ನುವಂಥದ್ದು ಇದ್ದರೆ ಏನು ಮಾಡಬೇಕು? 5 ಹೊತ್ತು ಎಲ್ಲಿಗೂ ಹೋಗಿ ಕರ್ಕೊಂಡು ಹೋಗ್ಬೇಕು, ಮಸೀದಿಗೆ ಕರ್ಕೊಂಡು ಹೋಗಿ. ಆ ನಾಯಿಗಿರುವ ಬುದ್ಧಿ, ನಿಷ್ಠೆ, ಪ್ರೀತಿ ಇವರಿಗೆ ಇಲ್ಲವಲ್ಲ ಎಂದು ಒಮ್ಮೊಮ್ಮೆ ಅವರಿಗೆ ಅನಿಸುವುದು. ಮನೆಯವರಿಗೆ ಇಲ್ಲದಂತಹ ಪ್ರೀತಿ, ನಿಷ್ಠೆ, ಬುದ್ಧಿ ಇವೆಲ್ಲವೂ ಯಾರಲ್ಲಿ ಕಾಣ್ತಾ ಇದ್ದಾರೆ? ನಮ್ಮ ಮೂಸಜ್ಜ, ಮೂಕ ಪ್ರಾಣಿಯಾದಂತಹ ನಾಯಿಯಲ್ಲಿ. ನಾಯಿಗೂ ಮೂಸಜ್ಜನಿಗೂ ನಂಟು ಗೊತ್ತಾದ ದಿನ ಮನೆಯಲ್ಲಿ ಒಂದು ದೊಡ್ಡ ಗಲಾಟೆ ನಡೆದಿತ್ತು. ನಾಯಿ ಮತ್ತು ಮೂಸಜ್ಜ ಒಂದೊಳ್ಳೆಯ ನಂಟು ಇದೆ, ಅವರಿಗೆ ಸಂಬಂಧ ಇದೆ ಎಂಬುದನ್ನು ತಿಳಿದಾಗ, ನಾಯಿ ಇವರ ಜೊತೆ ನಡೆಯುತ್ತದೆ ಅಂತ ತಿಳಿದಾಗ ಮನೆಯವರು ದೊಡ್ಡ ಗಲಾಟೆನೆ, ಜಗಳವನ್ನೇ ಮಾಡ್ತಾರೆ. ನಾವು ಮುಸಲ್ಮಾನರು, ನಾಯಿ ಮುಟ್ಟಬಾರದು ಎಂದು ನಿಮಗೆ ಗೊತ್ತಿಲ್ವಾ? ಮಗ ಒಂದು ದಿನ ಅವರನ್ನು ಗದರಿಸಿ ಕೇಳಿದ್ದ. ನಾವು ಮುಸ್ಲಿಂ ಸಮುದಾಯದವರು, ಹಾಗಿರುವಾಗ ನಾಯಿ ಮುಟ್ಟಬಾರದು ಅಂತ ಗೊತ್ತಿಲ್ವಾ? ಅದು ನಮಗೆ ನಿಷಿದ್ಧ, ಮುಟ್ಟಬಾರದು ಅನ್ನೋದು ನಿಮಗೆ ಗೊತ್ತಿಲ್ವಾ ಎಂಬುದಾಗಿ ಮಗ ಹೆದರಿಸಿ ಕೇಳ್ತಾನೆ ಅಪ್ಪನಲ್ಲಿ. ಅದಕ್ಕೆ ಉತ್ತರ ನಮ್ಮ ಮೂಸಜ್ಜೇನು ಕೊಡ್ತಾಳೆ? ನನಗೆ ದೀನ್ ಹೇಳಿಕೊಡಲು ನೀನು ಯಾರು? ನನಗೆ ದೀನ್ ಹೇಳಿಕೊಡಲು, ನನಗೆ ಧರ್ಮದ ಕುರಿತು, ಮತದ ಕುರಿತು ನಿಯಮಗಳನ್ನು, ಧರ್ಮಗಳನ್ನು ಹೇಳಿಕೊಡುವುದಕ್ಕೆ ನೀನು ಯಾರು? ನೀನು ಮದುವೆಯಾದ ಮೇಲೆ ಒಂದು ದಿನವಾದರೂ ಮಸೀದಿಗೆ ಹೋಗಿದ್ದೀಯಾ? ಮದುವೆಯಾದ ಮೇಲೆ ಮಗನನ್ನು ಉದ್ದೇಶಿಸಿ ಹೇಳುವಂಥದ್ದು, ಮದುವೆಯಾದ ನಂತರ ನೀನು ಯಾವತ್ತಾದರೂ ಮಸೀದಿಗೆ ಹೋಗಿದ್ದೀಯಾ? ಹಾಗಿರುವಾಗ ನನಗೆ ಹೇಳುವಷ್ಟು ಅಧಿಕಾರ ಅಥವಾ ಹೇಳುವಷ್ಟು ಧರ್ಮವನ್ನು ಹೇಳಿಕೊಡುವಷ್ಟು ಬುದ್ಧಿವಂತಿಕೆ ನಿನಗೆ ಇದೆಯೋ? ನಾನು ನಾಯಿಯನ್ನು ಮುಟ್ಟುವುದು ಬಿಡು, ಆ ನಾಯಿಯು ತಪ್ಪಿಯೂ ನನ್ನನ್ನು ಮುಟ್ಟುವುದಿಲ್ಲ. ನಾನು ಮುಟ್ಟುವುದಿರಲಿ, ಆ ನಾಯಿಯೇ ನನ್ನ ಹತ್ತಿರಕ್ಕೆ ಬರುವುದಿಲ್ಲ, ಸ್ಪರ್ಶಿಸುವುದಕ್ಕೆ ಸಿಗುವುದಿಲ್ಲ ಅಥವಾ ಸ್ಪರ್ಶಿಸುವುದಕ್ಕೆ ಮುಂದಾಗುವುದಿಲ್ಲ. ಅದಕ್ಕೆ ಗೊತ್ತುಂಟು ನಮ್ಮನ್ನು ಮುಟ್ಟಬಾರದು ಅಂತ. ಮನುಷ್ಯರಿಗಿಂತ ಹೆಚ್ಚಾಗಿ ಆ ಮೂಕ ಪ್ರಾಣಿಗೆ ಗೊತ್ತಿದೆ ನಮ್ಮನ್ನು ಮುಟ್ಟಬಾರದು ಅಂತ. ಈ ತನಕ ಅದು ನಮ್ಮ ಮನೆಯ ಪಗಾರ ದಾಟಿದ್ದಾಗಲಿ, ಮಸೀದಿಯ ಗೇಟಿನ ಒಳಗೆ ಕಾಲಿಟ್ಟಿದ್ದಾಗಲಿ ನೋಡಿದ್ದೀಯಾ ನೀನು? ಈ ತನಕ ಯಾವಾಗ ಈ ನಾಯಿಯ ನಂಟು ಶುರುವಾಗಿದೋ ಅಲ್ಲಿಂದ ಇಲ್ಲಿಯ ತನಕ ಯಾವತ್ತಾದರೂ ನಮ್ಮ ಗೋಡೆಯ ತನಕಲ್ಲಿ ಬಂದು ನಿಂತಿದೆಯಾ? ನಮ್ಮ ಗೋಡೆಯ ಮೇಲೆ ಹತ್ತಿರ ಇಲ್ಲ. ಅಥವಾ ಗೇಟಿನ ಒಳಗಡೆ
ಮಸೀದಿಯ ಗೇಟಿನ ಒಳಗಡೆ ಬಂದಿದೆಯಾ, ನೋಡಿದೀಯ ನೀನು? ಆ ನಾಯಿಗಿರುವ ಬುದ್ಧಿ ನಿನಗಿಲ್ಲವಲ್ಲ. ಮಗನನ್ನು ಬೈತಾ ಇದ್ದಾರೆ. ಆ ನಾಯಿಗೆ ಮೂಕ ಪ್ರಾಣಿಗಿರುವಷ್ಟು ಬುದ್ಧಿ ನಿನಗಿಲ್ಲವಲ್ಲ. ಈ ಮನೆಯಲ್ಲಿ ಯಾರಿಗೂ ಇಲ್ಲವಲ್ಲ. ಈ ಮನೆಯಲ್ಲಿ ತನ್ನ ಹೆಂಡತಿ ಸೊಸೆ ಯಾರಿಗೂ ಇಲ್ವಲ್ಲ ಅಂತಹ ಬುದ್ಧಿ ಎಂದು ರೇಗಾಡಿದಾಗ ಇಡೀ ಮನೆ ಅವರ ವಿರುದ್ಧ ಒಂದಾಗಿತ್ತು. ಹಾಗೆ ಮಗನನ್ನು ಬೈದಾಗ ಮನೆಯ ಬಾಕಿ ಉಳಿದ ಸದಸ್ಯರು ಕೂಡ ಯಾರ ಜೊತೆ? ಮಗನ ಜೊತೆ ಸೇರುತ್ತಾರೆ. ಅಂದರೆ ಮೂಸಜ್ಜ ಒಬ್ಬಂಟಿಗನಾಗ್ತಾನೆ. ಮೂಸಜ್ಜನ ಪಕ್ಕದ ಮನೆಯ ಪಿರೇರ ನಿವೃತ್ತ ಸೈನ್ಯಾಧಿಕಾರಿ. ಮೂಸಜ್ಜನ ಕತೆ ಹೀಗಿರುವಾಗ ಮೂಸಜ್ಜನ ಮನೆಯ ಸಮೀಪದಲ್ಲಿ ಒಬ್ಬರ ಮನೆ ಇದೆ. ಪಿರೇರ ಅನ್ನುವಂತಹ ವ್ಯಕ್ತಿ ನಿವೃತ್ತ ಸೈನ್ಯಾಧಿಕಾರಿ, ರಿಟೈರ್ಡ್ ಆದಂತಹ ವ್ಯಕ್ತಿ, ಸೈನ್ಯಾಧಿಕಾರಿ. ಅವರು ಒಂದು ದಿನ 2 ನಾಯಿಗಳನ್ನು ತಂದಿದ್ದರು. ಸೇನಾಧಿಕಾರಿಯಾದಂತಹ ಪಿರೇರ ಒಂದು ದಿವಸ 2 ನಾಯಿಯನ್ನು ಅವರ ಮನೆಗೆ ತರ್ತಾರೆ. ಕೆಲವರು ಅದನ್ನು ಇಂಗ್ಲಿಷ್ ನಾಯಿ ಅಂತಲೂ, ಕೆಲವರು ಅಲ್ಸೇಷಿಯನ್ ಅಂತಲೂ, ಇನ್ನು ಏನೇನೋ ಹೆಸರು ಹೇಳುತ್ತಿದ್ದರು. ಆ ತಂದಂತಹ ದೊಡ್ಡ ನಾಯಿಯ ಕುರಿತಂತೆ ಊರಿನವರು ಏನು ಹೇಳ್ತಾರೆ? ಅದು ಇಂಗ್ಲಿಷ್ ನಾಯಿ, ಅಲ್ಸೇಷಿಯನ್ ನಾಯಿ, ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಹೇಳ್ತಾರೆ. ಅದು ನೆಲದಿಂದ 1 ಅಡಿಯಷ್ಟು ಮಾತ್ರ ಎತ್ತರವಿತ್ತು. ಅದು ನೆಲದಿಂದ 1 ಅಡಿ ಎತ್ತರ, ಅಂದರೆ ಸಣ್ಣ ಕೀರುವಂತಹ, ಮತ್ತು ಕರಡಿಯಂತೆ ಮೈ ತುಂಬ ಕೂದಲು, ಉದ್ದ ಕೂದಲಿನ ರೋಮ ಇರುವಂತಹ, ಇಲಿಯಂತಹ ಸಣ್ಣ ಮೂತಿ, ಪುಟ್ಟ ಪುಟ್ಟ ಕಣ್ಣುಗಳು. ಅದನ್ನು ನೋಡಲು ಪಿರೇರ ಮನೆಯಲ್ಲಿ ಜನಸಾಗರವೇ ಸೇರಿತ್ತು. ಹೀಗೆ ಆ 2 ನಾಯಿಗಳನ್ನು ನೋಡುವುದಕ್ಕೋಸ್ಕರವಾಗಿ ಊರಿನ ಜನರೆಲ್ಲ ಬರ್ತಾರೆ. ಜನಸಾಗರವೇ, ಸಾಗರ ಸಮುದ್ರ ಅಂದರೆ ಜನರು ತುಂಬಾ ಮಂದಿ ಬರ್ತಾರೆ. ಪಿರೇರ ಮನೆಗೆ ನಾಯಿಗಳನ್ನು ತಂದು ಇನ್ನೂ ತಿಂಗಳು ಕಳೆದಿರಲಿಲ್ಲ. ಹೀಗಿರುವಾಗ ಪಿರೇರ ಅವರ ಮನೆಗೆ ಆ ಇಂಗ್ಲಿಷ್ ನಾಯಿ ಅಥವಾ ಅಲ್ಸೇಷಿಯನ್ ನಾಯಿಗಳನ್ನು ತಂದು ಇನ್ನೂ 1 ತಿಂಗಳು ಪೂರ್ತಿ ಆಗಲಿಲ್ಲ. ಒಂದು ರಾತ್ರಿ ಅವರ ಮನೆಗೆ ಕಳ್ಳರು ನುಗ್ಗಿದರು. ಒಂದು ರಾತ್ರಿ ಪಿರೇರ ಅವರ ಮನೆಗೆ ಕಳ್ಳರು ನುಗ್ಗುತ್ತಾರೆ. ಪಿರೇರರ ಪತ್ನಿಯ ಚಿನ್ನದ ಒಡವೆ, ಬೆಲೆ ಬಾಳುವ ಸೀರೆ, ಪಿರೇರರಿಗೆ ಸೈನ್ಯದಲ್ಲಿ ದೊರೆತಿದ್ದ ಚಿನ್ನದ ಬೆಳ್ಳಿಯ ಪದಕಗಳೆಲ್ಲವೂ ಕಾಣೆಯಾಗಿದ್ದವು. ಕಳ್ಳರು ಬಂದು ಏನೆಲ್ಲ ದೋಚಿದ್ದಾರೆ? ಚಿನ್ನ. ಅದೇ ರೀತಿ ಸೈನ್ಯದಲ್ಲಿರುವಾಗ ದೊರೆತಂತಹ ಚಿನ್ನ, ಬೆಳ್ಳಿಯ ಪದಕಗಳು, ಉತ್ತಮವಾದಂತಹ ವಸ್ತ್ರಗಳು, ಇವೆಲ್ಲವೂ ಕಾಣೆಯಾಗಿದ್ದವು. ಆದರೆ ಅದೇ ರಾತ್ರಿ ಮೂಸಜ್ಜನ ಮನೆಯ ಸುತ್ತಮುತ್ತಲಿದ್ದ ಇತರ ಚಿಕ್ಕ ಪುಟ್ಟ 3 ಮನೆಗಳಲ್ಲೂ ಕಳ್ಳರು ನುಗ್ಗಿ ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿದ್ದರು. ಆದರೆ ಮೂಸಜ್ಜನ ಮನೆಯ ವಸ್ತುಗಳೆಲ್ಲವೂ ಭದ್ರವಾಗಿದ್ದವು. ಹತ್ತಿರದ ಉಳಿದ ಮನೆಗಳಲ್ಲೆಲ್ಲ ಕಳ್ಳತನ ನಡೆದರೂ ಕೂಡ, ಕಳವಾಗಿದ್ದರೂ ಕೂಡ ಮೂಸಜ್ಜನ ಮನೆಯಲ್ಲಿ ಕೂಡ ಏನು ಸಮಸ್ಯೆಗಳಾಗಿಲ್ಲ. ಮೂಸಜ್ಜನ ಮನೆ ಮಾತ್ರ ಭದ್ರವಾಗಿತ್ತು. ಬೆಳಗಾಗುತ್ತಲೇ ಪಿರೇರ ದೊಡ್ಡ ದನಿ ಇಡೀ ವಠಾರವನ್ನು ಎಚ್ಚರಗೊಳಿಸಿತ್ತು. ಮರುದಿವಸ ಕಳ್ಳತನ ಆದ ಮೇಲೆ, ಕಳವು ನಡೆದ ನೆಕ್ಸ್ಟ್ ಡೇ ಏನಾಯಿತು? ಪಿರೇರ ಅವರ ದೊಡ್ಡ ಧ್ವನಿ ಇಡೀ ವಠಾರವನ್ನು, ಸುತ್ತಮುತ್ತಲ ಪರಿಸರದ ಮನೆಯವರನ್ನು ಎಚ್ಚರಗೊಳಿಸಿತ್ತು. ಜನರ, ಪೊಲೀಸರ ಓಡಾಟದ ಮಧ್ಯೆ ಪಿರೇರರ ಇಂಗ್ಲಿಷ್ ನಾಯಿ ಜಗಲಿಯಲ್ಲಿ ಬೆಚ್ಚಗೆ ಮಲಗಿದ್ದರೆ, ಧೋ ಎಂದು ಸುರಿಯುವ ಮಳೆಗೆ ಪಗಾರದ ಮೇಲೆ ನಡುಗುತ್ತಾ ತನ್ನ ಮೈಯ ನೀರನ್ನು ಕೊಡವಿಕೊಳ್ಳುತ್ತಾ ಮೂಸಜ್ಜನ ನಾಯಿ ಎಲ್ಲವನ್ನು ನೋಡುತ್ತಿತ್ತು. ಹೀಗೆ ಕಳವಾದ ನೆಕ್ಸ್ಟ್ ಡೇ ಏನು ಮಾಡ್ತಾರೆ? ಪಿರೇರ ದೊಡ್ಡ ಧ್ವನಿಯಲ್ಲಿ, ದೊಡ್ಡ ಧ್ವನಿಯಿಂದ ಎಲ್ಲರಿಗೂ ಗೊತ್ತಾಗುವುದು ಏನಾಗಿದೆ, ಕಳವಾಗಿದೆ ಎಂಬುದು. ಕಳವಾದ ನಂತರ ಅದನ್ನು ಕುರಿತು ಪತ್ತೆ ಹಚ್ಚುವುದಕ್ಕಾಗಿ ಪೊಲೀಸರು ಬಂದರು. ಹೀಗೆ ಜನಸಾಗರವೇ ಸೇರಿದ್ರು ಕೂಡ, ಪೊಲೀಸರೇ ಬಂದಿದ್ರು ಕೂಡ, ಪಿರೇರ ಅವರ ಇಂಗ್ಲಿಷ್ ನಾಯಿ ಮಾತ್ರ ಜಗಲಿಲಿ ಬೆಚ್ಚಗೆ ಉತ್ತಮ ನಿದ್ದೆ ಮಾಡಿತ್ತು. ಜಗಲಿಯಲ್ಲಿ ಬೆಚ್ಚಗೆ ಇತ್ತು, ಮಲಗಿದರೆ ಧೋ ಎಂದು ಸುರಿಯುವ ಮಳೆಗೆ. ಆ ಸಂದರ್ಭದಲ್ಲಿ ಮಳೆ ಸುರಿಯುತ್ತಾ ಇದ್ರೂ ಕೂಡ ಪಗಾರದ ಮೇಲೆ ನಡಗುತ್ತಾ, ಗೋಡೆಯ ಮೇಲೆ ನಮ್ಮ ಮೂಸಜ್ಜನ ನಾಯಿ ಮೈಯಲ್ಲಿದ್ದ ನೀರನ್ನು ಕೊಡುತ್ತಾ ನಾಯಿ ಎಲ್ಲವನ್ನು ನೋಡುತ್ತಿತ್ತು. ಆ ಗೋಡೆಯಲ್ಲಿ ಇದ್ದುಕೊಂಡು, ಅಂದ್ರೆ ಉತ್ತಮ ಆಹಾರಗಳು ಸಿಗದೇ ಇದ್ರೂ ಕೂಡ, ಪಿರೇರವರ ಮನೆಯಲ್ಲಿರುವಂತಹ ನಾಯಿಗಳಾಗಿ ಬೆಚ್ಚನೆಯ ಜಾಗ ಇಲ್ಲದಿದ್ದರೂ ಕೂಡ, ನಮ್ಮ ಮೂಸಜ್ಜನ ನಾಯಿ ಗೋಡೆಯಲ್ಲಿ ಇದ್ದುಕೊಂಡು ನೋಡುತ್ತಾ ಇದೆ ಎಲ್ಲವನ್ನು. ಮೂಸಜ್ಜನಿಗೆ ತನ್ನ ನಾಯಿಯ ಬಗ್ಗೆ ಹೆಮ್ಮೆ ಎನಿಸಿತು. ಇದನ್ನು ನೋಡಿದಂತಹ ಮೂಸಜ್ಜನಿಗೆ ತನ್ನ ನಾಯಿಯ ಬಗ್ಗೆ ಅಭಿಮಾನ ಮೂಡಿ ಬರ್ತದೆ.
ಅವರಿಗೆ ಅದನ್ನು ತಬ್ಬಿ ಬಿಡುವಷ್ಟು ಖುಷಿಯಾಗಿತ್ತು. ಅಂದ್ರೆ ಏನರ್ಥ? ಎಲ್ಲಾ ಮನೆಯಲ್ಲಿ ಕಳವು ನಡೆದಿದೆ, ಎಲ್ಲಾ ಮನೆಯಲ್ಲಿ ಕಳ್ಳತನ ಆಗಿದೆ, ಆದರೆ ಮೂಸಜ್ಜನ ಮನೆಗೆ ಮಾತ್ರ ಕಳ್ಳರು ಬರಲಿಲ್ಲ. ಯಾಕೆ ಬರಲಿಲ್ಲ? ಮೂಸಜ್ಜನ ನಾಯಿ ಮಳೆ ಎನ್ನದೆ, ಬೀಸಿ ಬರುವಂತಹ ಗಾಳಿಗೂ ಮಳೆಯನ್ನು ಲೆಕ್ಕಿಸದೆ ಕಳ್ಳರಿಂದ ಕಳ್ಳತನ ಆಗದ ರೀತಿಯಲ್ಲಿ ಮೂಸಜ್ಜನ ಮನೆಯ ಒಡವೆಗಳನ್ನು, ಮೂಸಜ್ಜನವರನ್ನು ರಕ್ಷಿಸಿದೆ. ಅದೇ ಸಮಯದಲ್ಲಿ ಪಿರೇರಾ ಅವರ ಮನೆಯ ಇಂಗ್ಲಿಷ್ ನಾಯಿಗಳು ಬೆಚ್ಚಗೆ ನಿದ್ದೆ ಮಾಡಿವೆ. ಹೀಗಿರುವಾಗ ತನ್ನನ್ನು, ತನ್ನ ಮನೆಯವರನ್ನು, ತನ್ನ ಮನೆಯ ವಸ್ತುಗಳನ್ನು, ಸಂಪತ್ತನ್ನು ದೋಚದ ಹಾಗೆ ರಕ್ಷಿಸಿದಂತಹ ತನ್ನ ನಾಯಿಯ ಬಗ್ಗೆ ಮೂಸಜ್ಜನವರಿಗೆ ಅಭಿಮಾನ ಮೂಡಿ ಬರ್ತವೆ. ಒಮ್ಮೆ ತಬ್ಬಿ ಬಿಡುವ, ಒಮ್ಮೆ ಅಪ್ಪಿಕೊಳ್ಳುವ ಅನ್ನುವಷ್ಟು ಖುಷಿಯಾಗಿತ್ತು. ಆದರೆ ಅಸಾಧ್ಯ ಅನ್ನುವಂಥದ್ದು ಗೊತ್ತಿದೆ. ಇವಿಷ್ಟು ನಾವಿವತ್ತು ನೋಡಿದಂತಹ ಪಾಠ ಭಾಗ. ಪುನಃ ಒಮ್ಮೆ ನೆನಪಿಸಿಕೊಳ್ಳುವ. ಮೂಸಜ್ಜ ಮಸೀದಿಗೆ ಹೋಗುವುದಕ್ಕೆ ಮುಂದಾಗುವಾಗ ಪತ್ನಿ ಏನು ಹೋಗಬಾರದು, ಒಂದು ವೇಳೆ ಬಿದ್ದುಬಿಟ್ರೆ ಏನಾಗಬಹುದು ಎಂಬುದಾಗಿ ಕೇಳಿದಾಗ, ನೀನು ಯಾರೋ ನನ್ನನ್ನು ಹೇಳುವುದಕ್ಕೆ ಎಂಬುದಾಗಿ, ಬಾಂಗ್ ಮೊಳಗುವ ತನಕ ಅಥವಾ ತನ್ನ ಕೈಕಾಲಿಗೆ ಶಕ್ತಿ ಇರುವ ತನಕ ನಾನು ಹೋಗಿಯೇ ಹೋಗುತ್ತೇನೆ ಎಂಬುದಾಗಿ ಮಸೀದಿಗೆ ಹೋಗುವಂಥದ್ದು. ಮಸೀದಿಗೆ ಹೋಗುವಂತಹ ಸಂದರ್ಭದಲ್ಲಿ ಗೋಡೆಯಲ್ಲಿದ್ದಂತಹ ನಾಯಿ ಅವರನ್ನು ಹಿಂದೆ ಮುಂದೆ ಎಂಬುದಾಗಿ ಹಿಂಬಾಲಿಸುತ್ತದೆ. ಈ ನಾಯಿಯ ನಂಟನ್ನು ತಿಳಿಸ್ತಾರೆ, ನಾಯಿ ಎಲ್ಲಿಂದ ಅವರ ಜೊತೆಗೆ ಕೂರ್ತದೆ ಅನ್ನೋದನ್ನು. ಒಂದು ಮಾಲ್ಪುರಿಯನ್ನು ಕದ್ದು ಮನೆಯಿಂದ ತಕೊಂಡು ಹೋಗಿ ಸಂಜೆಯ ಸಮಯದಲ್ಲಿ ಮಸೀದಿಗೆ ಹೋಗುವ ಸಂದರ್ಭದಲ್ಲಿ ತಿಂದುಕೊಂಡು ಹೋಗುವ ಎಂಬುದಾಗಿ ಮೆಲ್ಲನೆ ನಡೆದುಕೊಂಡು ಹೋಗುವಾಗ ಅವರ ಹಿಂದೆ ದೊತ್ತನೆ ಹಾರಿ ಬಂದಂತಹ ನಾಯಿ ಅವರ ಹಿಂದೆ ನಡೆದು ಬರುತ್ತದೆ. ಇದನ್ನು ಕಂಡು ಭಯಗೊಂಡಂತಹ ಮೂಸಜ್ಜ ಓಡಿಸುವುದಕ್ಕೆ ಹಲವು ಪ್ರಯತ್ನ ಪಟ್ಟರೂ ಕೂಡ ಅದು ಹೋಗುವುದಿಲ್ಲ. ಕೊನೆಗೆ ತನ್ನ ಕೈಯಲ್ಲಿದ್ದಂತಹ ಮಾಲ್ಪುರಿಯನ್ನು ಬಿಸಾಡಿ ಮಸೀದಿಗೆ ಹೋಗ್ತಾರೆ. ಅಲ್ಲಿಂದ ಒಂದು ಮಾಲ್ಪುರಿ ಕೊಟ್ಟ ಘಟನೆಯ ನಂತರದಿಂದ ನಾಯಿ ಮೂಸಜ್ಜನ ಜೊತೆಗೆ ಕೂಡಿಕೊಂಡಿತ್ತು. ಹೀಗೆ ಹಲವು ಸಮಯದಲ್ಲಿ 5 ಸಲ ಮಸೀದಿಗೆ ಹೋಗುವಾಗಲೂ ಜೊತೆಯಾಗುವಂತಹ ನಾಯಿ ಹಲವಾರು ಸಮಯಗಳ ತನಕ ಹಾಗೆ ಮುಂದುವರಿಯುತ್ತದೆ. ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ದಿವಸ ನೆರೆಮನೆಯ ನಿವೃತ್ತ ಸೈನ್ಯಾಧಿಕಾರಿ ಪಿರೇರಾ ಅವರ ಮನೆಗೆ 2 ನಾಯಿಗಳನ್ನು ತರ್ತಾರೆ. ಆ ನಾಯಿಗಳು ತಂದು 1 ತಿಂಗಳಾಗುವುದರ ಒಳಗೆ ಕಳ್ಳರು ಬಂದು ದೋಚಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪಿರೇರಾ ಅವರ ನಾಯಿಗಳು ಬೆಚ್ಚನೆ ನಿದ್ದೆ ಮಾಡಿದರೆ, ನಮ್ಮ ಮೂಸಜ್ಜನ ನಾಯಿ ಮಾತ್ರ ಹೊರಗಡೆ ಮಳೆಯಲ್ಲಿ ಚಂಡಿಯಾಗುತ್ತಾ ಕಳ್ಳರಿಂದ ಮೂಸಜ್ಜನವರ ಮನೆಯನ್ನು ರಕ್ಷಿಸಿತ್ತು. ಹೀಗೆ ರಕ್ಷಿಸಿದಾಗ ಆ ನಾಯಿಯ ಬಗ್ಗೆ ಅಭಿಮಾನ ಮತ್ತು ಹೆಮ್ಮೆಯಿಂದ ಅದನ್ನೊಮ್ಮೆ ತಬ್ಬಿ ಬಿಡುವ ಅನ್ನುವಷ್ಟು ಖುಷಿ ಯಾರಿಗೆ? ನಮ್ಮ ಮೂಸಜ್ಜನವರಿಗೆ ಆಗ್ತದೆ. ಇವತ್ತಿಗೆಷ್ಟು ಸಾಕು. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನೋಡುವ.